ಜುಲೈ 27ರಿಂದ ಡಿಸೆಂಬರ್ 10, 2026 ಈ ಅವಧಿಯಲ್ಲಿ ಶನಿ ವಕ್ರ ಸಂಚಾರದಲ್ಲಿರ್ತದೆ. ಸೊ ನಂತರ ಡೈರೆಕ್ಟ್ ಆಗುತ್ತೆ. ಸೊ ಈ ಶನಿ ವಕ್ರ ಸಂಚಾರದ ಅರ್ಥ ಏನು, ಕನ್ಯಾ ರಾಶಿಯವರ ಮೇಲೆ ಇದು ಯಾವ ರೀತಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದನ್ನು ನಾನಿಲ್ಲಿ ಹೇಳಿಕೊಟ್ಟಿದ್ದೀನಿ. ಇದು ಒಂದು ರೀತಿಯಲ್ಲಿ ಶನಿಯ ಆಡಿಟ್ ಸಮಯ ಅಂತ ತಗೋಬೋದು. ಶನಿ ವಕ್ರ ಅಂದರೆ ರೀಥಿಂಕ್ ಆ್ಯಂಡ್ ರೀಡು ಅಂತ. ಅಂದರೆ ನೀವು ಏನು ಡಿಸಿಷನ್ಗಳನ್ನು ತಗೊಂಡಿರ್ತೀರೋ ಈ ವಿಚಾರದಲ್ಲಿ ಒಂದು ಪರಾಮರ್ಶೆ ಮಾಡುವಂಥ ಒಂದು ಸನ್ನಿವೇಶ ಎದುರಾಗ್ಬೋದು ಅಂತ ಅರ್ಥ. ಮುಖ್ಯವಾಗಿ ಇದು ನಿಮ್ಮ ನಿರ್ಧಾರಗಳು ಜೊತೆಗೆ ನಿಮ್ಮ ಹ್ಯಾಬಿಟ್, ನಿಮ್ಮ ರುಟೀನ್ ಲೈಫ್ ಅನ್ನುವಂಥದ್ದು ಏನಿದೆಯೋ ಈ ವಿಚಾರ, ಹಾಗೆಯೇ ನಿಮ್ಮ ಆ್ಯಟಿಟ್ಯೂಡ್, ಇಂಥ ವಿಚಾರಗಳಲ್ಲಿ ಒಂದು ಪರಾಮರ್ಶೆ ಮಾಡುವಂಥ ಕೆಲವೊಂದು ಸನ್ನಿವೇಶಗಳು ಬರ್ಬೋದು ಅಂತ ಅರ್ಥ. ಸೊ ಹೀಗಾಗಿ ನಿಮಗೆ ನಿಮ್ಮದೇ ನಿರ್ಧಾರಗಳ ಮೇಲೆ ಒಂದು ಸೆಲ್ಫ್ ಡೌಟ್ ಬಂದ ಹಾಗಾಗ್ಬೋದು. ನಾನು ಇನ್ನೂ ಚೆನ್ನಾಗಿ ಮಾಡಬೇಕಿತ್ತ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗ್ಬೋದು. ಸೊ ಇದೇನು ಬಾಹ್ಯ ಘಟನೆ ಅಲ್ಲ, ಇದು ರಾಶಿಯಿಂದ ಹೇಳುವ ಫಲ ಆಗಿರೋದ್ರಿಂದಾಗಿ ಇದು ನಿಮ್ಮ ಮಾನಸಿಕ ಒಂದು ಕರೆಕ್ಷನ್ ಫೇಸ್ ಆಗಿರ್ತದೆ. ಹೀಗಾಗಿ ನಿಮಗೆ ಅಚಾನಕ್ ಟಯರ್ಡ್ ಫೀಲ್ ಆಗ್ಬೋದು, ಕೆಲಸ ಮಾಡ್ತಾ ಇದ್ರು ಏನೋ ಇನ್ಕಂಪ್ಲೀಟ್ ಇದೆ ಅಂತ ಅನ್ನಿಸ್ಬೋದು, ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣಿಸ್ಬೋದು, ಹೊರಗೆ ಎಲ್ಲವೂ ಸರಿಯಾಗಿದ್ರೂ ಕೂಡ ನಿಮ್ಮೊಳಗೇನೆ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಒಂದು ಅತೃಪ್ತಿ ಕಾಡುವಂಥ ಸಾಧ್ಯತೆ ಇರ್ತದೆ. ಹೀಗಾಗಿ ಶನಿ ವಕ್ರಾವಧಿಯಲ್ಲಿ ನಾನು ಇಷ್ಟೆಲ್ಲ ಪರ್ಫೆಕ್ಟಾಗಿ ಮಾಡ್ತಾ ಇದ್ದೀನಿ, ಆದರೂ ರಿಸಲ್ಟ್ ಯಾಕೆ ಪರ್ಫೆಕ್ಟಾಗಿ ಸಿಗ್ತಾ ಇಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ಕಾಡ್ಬೋದು. ಸಾಮಾನ್ಯವಾಗಿ ಈ ಫೇಸ್ನಲ್ಲಿ ಒಂದು ಬಾಹ್ಯ ಗ್ರೋತ್ ಅನ್ನುವಂಥದ್ದು ಏನಿದೆಯೋ ಇದು ಸ್ವಲ್ಪ ಸ್ಲೋ ಆದಂಗೆ ಅನಿಸುತ್ತೆ. ಇಲ್ಲಿ ನಿಮ್ಮ ಒಂದು ಆಂತರಿಕ ಒಂದು ಸ್ಟ್ರಕ್ಚರ್ ಅನ್ನುವಂಥದ್ದು ಏನಿದೆಯೋ, ಲೈಫ್ನ ಜೀವನದ ಒಂದು ಸ್ಟ್ರಕ್ಚರ್ ವ್ಯವಸ್ಥೆ ಅನ್ನುವಂಥದ್ದು ಏನಿದೆಯೋ ಇದು ಒಂದು ರೀತಿ ಇನ್ಸ್ಪೆಕ್ಷನ್ಗೆ ಒಳಪಟ್ಟಂಥ ಒಂದು ಅನುಭವ ಆಗಬಹುದು. ಇಲ್ಲಿ ಮುಖ್ಯವಾಗಿ ಪರಿಶೀಲನೆಗೆ ಒಳಪಡೋದು ಅಂದರೆ ನಿಮ್ಮ ಒಂದು ಓವರ್ ಎನಾಲಿಸಿಸ್ ಮೈಂಡ್ಸೆಟ್. ಅಂದರೆ ಕನ್ಯಾ ರಾಶಿಯವರು ಸ್ವಲ್ಪ ಜಾಸ್ತಿನೇ ಡಿಟೇಲ್ ಆಗಿ ಅನಲೈಸ್ ಮಾಡ್ತಾರೆ. ಹಾಗೆಯೇ ಪರ್ಫೆಕ್ಷನಿಸಮ್ ಅಂತ ಅಂದರೆ ತುಂಬ ಅಚ್ಚುಕಟ್ಟಾಗಿರಬೇಕು, ತುಂಬ ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಕನ್ಯಾ ರಾಶಿಯಲ್ಲಿ ಇರ್ತದೆ. ಕ್ರಿಟಿಸಿಸಮ್ ಹ್ಯಾಂಡ್ಲಿಂಗ್ ಅಂತ ಅಂದರೆ ಟೀಕೆಗಳನ್ನು ನೀವು ಯಾವ ರೀತಿ ನಿಭಾಯಿಸ್ತೀರೋ ಅನ್ನೋ ವಿಚಾರ. ಸಾಮಾನ್ಯವಾಗಿ ಕನ್ಯಾ ರಾಶಿಯವರು ಟೀಕೆಯನ್ನು ಬಹಳ ಮನಸ್ಸಿಗೆ ತಗೊಳ್ತಾರೆ. ಯಾರಾದರೂ ಏನಾದರೂ ಹೇಳಿದ್ರೆ ಅದು ಮಿಸ್ಟೇಕ್ ಅಂತ, ಅದು ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟೆ ಅಂತ ಒಂಥರ ಪರಿತಪಿಸ್ತಾರೆ. ಹಾಗೆಯೇ ಡಿಸಿಷನ್ ಮೇಕಿಂಗ್ ಅಂದರೆ ನೀವು ತಗೊಳ್ಳೋ ನಿರ್ಧಾರಗಳು ಮತ್ತು ಇತರರ ತಪ್ಪು ಹುಡುಕೋ ಟೆಂಡೆನ್ಸಿ ಅಂತ. ಕನ್ಯಾ ರಾಶಿಯವರು ಸ್ವಲ್ಪ ಪರ್ಫೆಕ್ಷನ್ಗೆ ಆದ್ಯತೆ ಕೊಡೋದ್ರಿಂದಾಗಿ ಈ ತಪ್ಪುಗಳನ್ನು ಹುಡುಕೋ ಒಂದು ಟೆಂಡೆನ್ಸಿನೂ ಇರ್ತದೆ. ಮತ್ತು ಜವಾಬ್ದಾರಿಗಳನ್ನು ನಿಭಾಯಿಸೋ ಸಾಮರ್ಥ್ಯ ಅಂತ. ಇದರಿಂದಾಗಿ ಕೆಲಸ ಸ್ಲೋ ಅನ್ನಿಸ್ಬೋದು, ಡಿಸಿಷನ್ ತಗೊಳ್ಳೋದು ಕಷ್ಟ ಅನ್ನಿಸ್ಬೋದು, ಮನಸ್ಸಿನಲ್ಲಿ ಒಂದೇ ವಿಚಾರ ರಿಪೀಟ್ ಆಗಿ ಕಾಡ್ಬೋದು, ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗ್ಬೋದು, ಮೋಟಿವೇಶನ್ ಕೂಡ ಡ್ರಾಪ್ ಆಗ್ಬೋದು, ಸಣ್ಣ ವಿಷಯಕ್ಕೂ ಕೂಡ ಸ್ಟ್ರೆಸ್ ಹೆಚ್ಚಾಗೋ ಸಾಧ್ಯತೆಯೂ ಇರ್ತದೆ. ಕನ್ಯಾ ರಾಶಿಯವರು ನ್ಯಾಚುರಲಿ ಎಲ್ಲವನ್ನು ಅನಲೈಸ್ ಮಾಡ್ತಾರೆ. ಎಲ್ಲಿ ತಪ್ಪಾಗ್ತಾ ಇದೆ, ಏನು ರಿಸ್ಕ್ ಇದೆ, ಎಲ್ಲಿ ಸರಿ ಮಾಡಬೇಕು, ಏನು ಇಂಪ್ರೂವೈಸ್ ಮಾಡಬೇಕು ಅನ್ನೋ ರೀತಿಯ ಒಂದು ಅನಾಲಿಟಿಕಲ್ ಮೈಂಡ್ಸೆಟ್ ಇರ್ತದೆ. ಆದರೆ ಶನಿ ಏನು ಅಂದರೆ ಇದು ಇನ್ನೊಂದು ಏನಾಗುತ್ತೆ ಅಂದರೆ ಕನ್ಯಾ ರಾಶಿಯವರು ಒಂದು ಪರ್ಫೆಕ್ಟ್ ಸ್ಟೇಜು ಅಥವಾ ಪರ್ಫೆಕ್ಟ್ ಸಿಚುವೇಶನ್ ಬಂದ ಮೇಲೆ ನಾನು ಮುಂದುವರಿತೀನಿ ಅನ್ನೋ ರೀತಿಯ ಒಂದು ಪ್ರವೃತ್ತಿಯನ್ನು ಕೂಡ ಮೂಡಿಸುತ್ತೆ. ಆದರೆ ಶನಿ ಏನು ಅಂದರೆ ಒಟ್ಟಿಗೆ ಎಲ್ಲವನ್ನು ಮಾಡೋದಕ್ಕಿಂತಲೂ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಆಮೇಲೆ ಪರ್ಫೆಕ್ಷನ್ಗೆ ಬರಬೇಕು ಅನ್ನೋ ರೀತಿಯ ಒಂದು ಪ್ಲಾನೆಟು. ಸೊ ಹೀಗಾಗಿ ಇಲ್ಲೊಂದು ಸಣ್ಣ ಕಾನ್ಫ್ಲಿಕ್ಟ್ ಇದೆ. ಕನ್ಯಾ ರಾಶಿಯ ದೊಡ್ಡ ಸ್ಟ್ರೆಂತ್ ಏನು ಅಂದರೆ ವಿಶ್ಲೇಷಣೆ, ಅಂದರೆ ಎಲ್ಲವನ್ನು ಅನಲೈಸ್ ಮಾಡುವಂಥ ಒಂದು ಸಾಮರ್ಥ್ಯ. ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ ಅಂದರೆ ಒಂದು ಬುದ್ಧಿವಂತಿಕೆ ಇದ್ರೂ ಕೆಲವರಿಗೆ ಅಪ್ಲೈ ಮಾಡಲಿಕ್ಕೆ ಆಗಲ್ಲ, ಆದರೆ ಕನ್ಯಾ ರಾಶಿಯವರ ಬುದ್ಧಿವಂತಿಕೆ ಅಪ್ಲೈ ಮಾಡುವ ರೀತಿಯಲ್ಲಿ ಇರ್ತದೆ, ಅಪ್ಲೈ ಮಾಡೋದಕ್ಕೆ ಅವರಿಗೆ ಬರ್ತಾ ಇರ್ತದೆ. ಮತ್ತು ಪ್ಲಾನಿಂಗ್, ಯೋಜನೆ, ಹಾಗೆಯೇ ಪ್ರಿಸಿಷನ್ ಅಂದರೆ ಕರಾರುವಕ್ಕಾಗಿ ಮಾಡುವಂಥದ್ದು, ಸರ್ವಿಸ್ ಮೆಂಟಾಲಿಟಿ ಅಂದರೆ ಸೇವಾ ಮನೋಭಾವ, ಹಾಗೆಯೇ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ಇದು ಕನ್ಯಾ ರಾಶಿಯವರ ಒಂದು ವಿಶೇಷವಾದ ಸಾಮರ್ಥ್ಯ. ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಕನ್ಯಾ ರಾಶಿಯವರು ಅದಕ್ಕೆ ಒಂದು ಸೊಲ್ಯೂಷನ್ ಹುಡ್ಕೋದ್ರಲ್ಲಿ ಅವರಿಗೆ ಒಂದು ವಿಶೇಷವಾದಂಥ ಒಂದು ಆಸಕ್ತಿಯೂ ಇರ್ತದೆ, ಹಾಗೆಯೇ ವಿಶೇಷವಾದ ಸಾಮರ್ಥ್ಯನೂ ಇರ್ತದೆ. ಇಂಥ ಕೆಲವೊಂದು ಸಾಮರ್ಥ್ಯಗಳು ಕನ್ಯಾ ರಾಶಿಯವರಿಗೆ ಇದ್ರೂ ಕೂಡ ಇದು ಏನಾದರೂ ಸ್ವಲ್ಪ ಏನು ಬ್ಯಾಲೆನ್ಸ್ ಅತಿಯಾದಾಗ ಇದೇ ಇವರಿಗೆ ಸಮಸ್ಯೆ ಕೊಡುವಂಥ ಸಾಧ್ಯತೆಯೂ ಇರ್ತದೆ. ಇದು ಹೇಗೆ ಸಮಸ್ಯೆ ಮಾಡುತ್ತೆ ಅಂದರೆ ಪ್ರತಿಯೊಂದನ್ನು ಓವರ್ ಅನಲೈಸ್ ಮಾಡೋದು ಅಂತ, ಮತ್ತು ಒಂದು ಸಣ್ಣ ತಪ್ಪನ್ನು ಕೂಡ ಬಿಡದೆ ಹಿಡ್ಕೊಳ್ಳೋದು, ಇತರರ ಕೆಲಸದಲ್ಲಿ ಫಾಲ್ಟ್ ಹುಡ್ಕೋದು ಅಂದರೆ ತಪ್ಪು ಹುಡ್ಕೋದು, ಎಲ್ಲವೂ ನಿಮ್ಮ ಮೆಥಡ್ನಲ್ಲೇ ನಡಿಬೇಕು ಅನ್ನುವಂಥ ಒಂದು ಟೆಂಡೆನ್ಸಿ. ಜೊತೆಗೆ ಏನಾದರೂ ಮಿಸ್ಟೇಕ್ ಆಗಿಬಿಡ್ಬೋದು ಅನ್ನೋ ಕಾರಣದಿಂದ ಡಿಸಿಷನನ್ನು ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಮತ್ತು ಬೇರೆಯವರಿಂದ ಹೆಲ್ಪ್ ತಗೊಳ್ಳೋದಕ್ಕೆ ಹಿಂಜರಿಯೋದು, ಅವರು ಸರಿಯಾಗಿ ಮಾಡಲಿಕ್ಕಿಲ್ಲ ಅಂತ ನೀವೇ ಅದನ್ನು ಸರಿಯಾಗಿ ಮಾಡಬೇಕು ಅಂತ ನೀವೇ ಅದನ್ನು ಮಾಡ್ತಾ ಹೋಗೋದು. ಸೊ ಇದರಿಂದಾಗಿ ಸಹಜವಾಗಿಯೇ ನಿಮಗೆ ಮೆಂಟಲಿ ಮತ್ತು ಫಿಸಿಕಲಿ ಸ್ಟ್ರೆಸ್ ಆಗ್ತಾ ಇರ್ತದೆ. ಸೊ ಈ ಶನಿ ವಕ್ರ ಫೇಸ್ನಲ್ಲಿ ಏನಾಗುತ್ತೆ, ಇಂಥ ಸ್ಟ್ರೆಸ್ಸು ಅನ್ನುವಂಥದ್ದು ಇನ್ನೂ ಸ್ವಲ್ಪ ನಿಮಗೆ ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ಬೋದು. ಇಲ್ಲಿ ಆಗೋ ಮೇಯ್ನ್ ಮಿಸ್ಟೇಕ್ ಏನು ಅಂದರೆ ಕೆಲವೊಂದು ವಿಚಾರಗಳನ್ನು ನೀವು ಆಕ್ಸೆಪ್ಟ್ ಮಾಡ್ಬೋದು, ಅಂದರೆ ಅದು ಹೇಗಿದೆಯೋ ಹಾಗೆ ಬಿಡ್ಬೋದು, ಆದ್ರೂ ಇಲ್ಲ ಅಲ್ಲೂ ಕರೆಕ್ಷನ್ ಆಗಬೇಕು ಅಂತ ಹೋಗುವಂಥದ್ದು. ಮತ್ತು ಏನೋ ಒಂದು ಕೆಲಸ ತಗೊಳ್ಬೇಕು, ಆ್ಯಕ್ಷನ್ ಬೇಕಾದ ಜಾಗದಲ್ಲಿ ಎನಾಲಿಸಿಸ್ ಅಂತಾನೆ, ಅಂದರೆ ನೀವು ಏನಾದರೂ ಒಂದು ಕೆಲಸ ಮಾಡಬೇಕಾದ ಜಾಗದಲ್ಲೂ ಕೂಡ ಎನಲೈಸ್ ಮಾಡ್ತಾನೆ ಇರೋದು, ಆ್ಯಕ್ಷನ್ಗೆ ಇಳಿಯೋದೇ ಇರೋದು.
ಮತ್ತು ಕಂಪ್ಲೀಷನ್ ಬೇಕಾದ ಜಾಗದಲ್ಲಿ ಪರ್ಫೆಕ್ಷನ್ ಅಂತ ಯಾವುದೋ ಒಂದು ಕೆಲಸವನ್ನು ನಿಗದಿತ ಅವಧಿಯಲ್ಲಿ ಮುಗಿಸಲೇಬೇಕಾಗಿರ್ತದೆ, ಅಲ್ಲೂ ಕೂಡ ಪರ್ಫೆಕ್ಷನ್ಗೆ ಒತ್ತು ಕೊಡೋದ್ರಿಂದಾಗಿ ಆ ಸಮಯದಲ್ಲಿ ಆ ಕೆಲಸವನ್ನು ಮುಗಿಸದೇ ಇರೋದು. ಮತ್ತೆ ಕೆಲವೊಂದು ವಿಚಾರಗಳಲ್ಲಿ ಜಸ್ಟ್ ಕಮ್ಯುನಿಕೇಶನ್ ಮಾಡೋದಷ್ಟೇ ಕೆಲಸ ಆಗಿರ್ತದೆ, ಆದ್ರೂ ಕೂಡ ಅಂಥ ಜಾಗಗಳಲ್ಲಿ ಕ್ರಿಟಿಸೈಸ್ ಮಾಡುವಂಥದ್ದು, ಅಂದರೆ ಇದು ಸರಿಯಾಗಲಿಲ್ಲ, ಇದು ತಪ್ಪಾಯಿತು ಅಂತ ಹೇಳೋದು. ಟ್ರಸ್ಟ್ ಮಾಡಬೇಕಾದ ಜಾಗದಲ್ಲೂ ಕೂಡ ಚೆಕ್ ಮಾಡ್ತಾ ಹೋಗೋದು, ಅಂದರೆ ಇಲ್ಲೇನಾದರೂ ಮಿಸ್ಟೇಕ್ ಇದೆಯಾ, ನಾನು ತಗೊಳ್ತಾ ಇರೋ ನಿರ್ಧಾರ ಅಥವಾ ಇದನ್ನು ನಂಬಬಹುದಾ ಅಂತ ಅಲ್ಲೂ ಕೂಡ ಚೆಕ್ ಮಾಡ್ತಾ ಹೋಗೋದು. ಎಲ್ಲವೂ ಪರ್ಫೆಕ್ಟ್ ಆಗಿದ್ದರೆ ಮಾತ್ರವೇ ನಾನು ಸೇಫ್ ಅನ್ನೋ ಮನಸ್ಥಿತಿ. ಸೊ ಇದರಿಂದಾಗಿ ಕನ್ಯಾ ರಾಶಿಯವರು ಸಾಮಾನ್ಯ ಜೀವನದಲ್ಲಿ ಈ ರೀತಿ ಕೆಲವೊಂದು ಸಮಸ್ಯೆಗಳನ್ನು, ಒತ್ತಡಗಳನ್ನು ಮೇಯ್ನಾಗಿ ಎದುರಿಸ್ತಾ ಇರ್ತಾರೆ. ಸೊ ಇದನ್ನು ಇವರು ಸರಿ ಮಾಡ್ಕೊಳ್ಳದೆ ಇದ್ರೆ ಏನಾಗುತ್ತೆ, ಈ ಶನಿ ವಕ್ರ ಫೇಸ್ನಲ್ಲಿ ಅದರಿಂದ ಉಂಟಾಗುವಂಥ ಒತ್ತಡ ಅನ್ನುವಂಥದ್ದು ಏನಿದೆಯೋ ಇದು ಮರಳಿ ಅಂದರೆ ಶನಿ ವಕ್ರ ಅಂದರೆ ಮರಳಿ ರಿಪೀಟೆಡ್ ಆಗಿ ಬರುವಂಥದ್ದು ಅಂತ ಅರ್ಥ. ಅಂದರೆ ಸೇಮ್ ಡಿಸಿಷನ್ ಕನ್ಫ್ಯೂಷನ್, ಅಂದರೆ ನಿರ್ಧಾರಕ್ಕೆ ಬರೋದ್ರಲ್ಲಿ ಗೊಂದಲ, ಸೇಮ್ ವರ್ಕ್ ಪ್ಲೇಸ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಅಂದರೆ ಕೆಲಸದ ಸ್ಥಳದಲ್ಲೂ ಕೂಡ ಇವರಿಗೆ ಸಮಾಧಾನ ಸಿಗ್ತಾ ಇರೋದಿಲ್ಲ. ಸೇಮ್ ರಿಲೇಷನ್ಶಿಪ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ, ಅಂದರೆ ಸಂಬಂಧಗಳಲ್ಲೂ ಕೂಡ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು. ಮತ್ತು ಸೇಮ್ ಕ್ರಿಟಿಸಿಸಮ್ ಕಾನ್ಫ್ಲಿಕ್ಟ್ ಪ್ಯಾಟ್ರನ್ ಅಂತ, ಅಂದರೆ ಟೀಕೆಗಳನ್ನು ಮಾಡೋ ವಿಚಾರದಲ್ಲಿ ಸಂಘರ್ಷ ಏರ್ಪಡುವಂಥದ್ದು, ಟೀಕೆಗಳಿಂದಾಗಿ ಸಂಘರ್ಷ ಏರ್ಪಡುವಂಥದ್ದು. ಸೇಮ್ ಅನ್ಫಿನಿಶ್ಡ್ ವರ್ಕ್, ಅಂದರೆ ಪರ್ಫೆಕ್ಟಾಗಿ ಆಗುವವರೆಗೂ ನಾನು ಕೆಲಸ ಮುಗಿಸೋದಿಲ್ಲ ಅನ್ನೋ ರೀತಿಯ ಒಂದು ಮೈಂಡ್ಸೆಟ್ ಇರೋದ್ರಿಂದಾಗಿ ಅವರ ಕೆಲಸ ಏನಿದೆಯೋ ಇವರಿಗೆಲ್ಲ ಎಬಿಲಿಟಿ ಇದ್ರೂ ಕೂಡ ಟೈಮಿಗೆ ಮುಗಿಯದೇ ಇರುವಂಥದ್ದು. ಸೊ ಇದರಿಂದಾಗಿ ಮೆಂಟಲ್ ಎಕ್ಸಾಷನ್, ಅಂದರೆ ಮಾನಸಿಕವಾಗಿ ಬಳಲಿಕೆ. ಸೊ ಹಾಗಾದರೆ ಕನ್ಯಾ ರಾಶಿಯವರು ಈ ತಪ್ಪುಗಳನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಇಂಥ ವಿಚಾರವನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಚಾರ, ಇದೇನು ರೆಮಿಡಿ ಅಂತಲ್ಲ. ಕನ್ಯಾ ರಾಶಿಯವರ ಮೈಂಡ್ಸೆಟ್ಟಿಗೆ ಸೀಮಿತವಾಗಿ ನಾನು ಕೆಲವೊಂದು ಕರೆಕ್ಷನ್ ಮೆಥಡ್ಸನ್ನು ಹೇಳ್ತಾ ಹೋಗ್ತೀನಿ, ನೀವು ಇದನ್ನು ಫಾಲೋ ಮಾಡ್ಬೋದು. ಮೊದಲನೇದಾಗಿ ಸ್ಟಾಪ್ ಓವರ್ ಅನಲೈಸಿಂಗ್ ಎವ್ರಿಥಿಂಗ್ ಅಂತ. ಏನು ನಾನು ಈಗ ತಾನೇ ಹೇಳಿದ್ನೋ, ಅತಿಯಾಗಿ ಅನಲೈಸ್ ಮಾಡುವಂಥ ಒಂದು ಮೈಂಡ್ಸೆಟ್ ಕನ್ಯಾ ರಾಶಿಯವರಿಗೆ ಇರೋದ್ರಿಂದಾಗಿ ಇನ್ನೂ ಸ್ವಲ್ಪ ಯೋಚಿಸಿದರೆ ಡಿಸಿಷನ್ ಇನ್ನೂ ಪರ್ಫೆಕ್ಟ್ ಆಗುತ್ತೆ ಅಂತ ಯೋಚಿಸ್ತಾ ಇರ್ತಾರೆ. ಆದರೆ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ, ಪ್ರತಿಯೊಂದು ಡಿಸಿಷನ್ಗೂ ಕೂಡ 100% ಕ್ಲಾರಿಟಿ ಸಿಗೋದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಡಿಸಿಷನ್ ಮಾಡಬೇಕಾಗುತ್ತೆ. ಹೀಗಾಗಿ ಒಂದು ಡಿಸಿಷನ್ಗೆ ಒಂದು ಡೆಡ್ಲೈನ್ ಇಟ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂಥ ಅಗತ್ಯ ಫ್ಯಾಕ್ಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಒಂದು ರೀಸನೇಬಲ್ ಕ್ಲಾರಿಟಿ ಅಂತ, ಅಂದರೆ ತಕ್ಕ ಮಟ್ಟಿಗೆ ನಿಮಗೆ ಇದೊಂದು ಕ್ಲಾರಿಟಿ ಸಿಕ್ಕಿದ ಮೇಲೆ ನೀವು ಮುಂದುವರಿಬೋದು. ಯಾಕೆಂದರೆ ನನಗಿಲ್ಲ ಪರ್ಫೆಕ್ಟಾಗಿ 100% ಕ್ಲಾರಿಟಿ ಸಿಕ್ಕಿದ ಮೇಲೇ ನಾನು ಮುಂದುವರಿತೀನಿ ಅನ್ನೋದೇನಿದೆಯೋ ಆ ಮೈಂಡ್ಸೆಟ್ ಏನಿದೆಯೋ ಇಲ್ಲಿ ಬದಲಾವಣೆ ಅಗತ್ಯ ಇದೆ ಅಂತ. ಮತ್ತು ಎರಡನೇದಾಗಿ ಚೂಸ್ ಕಂಪ್ಲೀಷನ್ ಓವರ್ ಪರ್ಫೆಕ್ಷನ್ ಅಂತ. ಏನು ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಿರೋ ಅಲ್ಲಿ ಕೆಲವೊಂದು ಕೆಲಸಗಳನ್ನು ಮುಗಿಸೋದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ, ಜಸ್ಟ್ ಪರ್ಫೆಕ್ಷನ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಕನ್ಯಾ ರಾಶಿಯವರು ಕ್ವಾಲಿಟಿಗೆ ಹೆಚ್ಚು ಮಹತ್ವ ಕೊಡ್ತಾರೆ, ಆದರೆ ಕ್ವಾಲಿಟಿ ಕೊಡೋ ಪ್ರಯತ್ನದಲ್ಲಿ ಕಂಪ್ಲೀಟ್ ಮಾಡೋದನ್ನು ಡಿಲೇ ಮಾಡುವಂಥ ಸಾಧ್ಯತೆ ಇರ್ತದೆ. ಸೊ ಹೀಗಾಗಿ ಮೊದಲು ವರ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಆದ್ಯತೆ ಕೊಡಬೇಕಾಗತ್ತೆ, ನಂತರ ಇಂಪ್ರೂವ್ ಮಾಡ್ಬೋದು ಬೇಕಾದರೆ. ಈ ಹಂತಕ್ಕೆ ಇದು ಪರವಾಗಿಲ್ಲ, ಇದು ಸರಿಯಾಗಿದೆ ಅನ್ನೋ ರೀತಿಯ ಒಂದು ಸ್ವೀಕಾರ ಮನೋಭಾವ ಏನಿದೆಯೋ ಅದನ್ನು ಸ್ವಲ್ಪ ರೂಢಿಸ್ಕೊಳ್ಬೇಕು ಅಂತ. ಇನ್ನು ಮೂರನೇದಾಗಿ ಕರೆಕ್ಟ್ ಲೆಸ್ ಕಮ್ಯುನಿಕೇಟ್ ಮೋರ್ ಅಂತ. ಯಾಕೆಂದರೆ ಕನ್ಯಾ ರಾಶಿಯವರಿಗೆ ಬೇಗ ತಪ್ಪು ಕಾಣಿಸುತ್ತೆ, ಆದರೆ ನೀವು ಹೇಳೋ ಕರೆಕ್ಷನ್ ಏನಿದೆಯೋ, ತಪ್ಪನ್ನು ನೀವು ಹೇಳೋದೇನಿದೆಯೋ ಅದು ಎದುರಿನವರಿಗೆ ನೀವು ಟೀಕೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ಬೋದು, ಕ್ರಿಟಿಸಿಸಮ್ ಅಂತ ಅನ್ನಿಸ್ಬೋದು. ಸೊ ಹೀಗಾಗಿ ಏನಾದರೂ ಯಾರಿಗಾದರೂ ನೀವು ತಪ್ಪನ್ನು ಹೇಳುವ ಸಂದರ್ಭದಲ್ಲಿ ಅವರ ಎಫರ್ಟನ್ನು, ಅವ್ರು ಏನು ಪ್ರಯತ್ನ ಪಟ್ಟಿದ್ದಾರಲ್ಲ ಅದನ್ನು ಫಸ್ಟು ಗಣನೆಗೆ ತಗೊಳ್ಬೇಕಾಗತ್ತೆ. ಸೊ ನೇರ ಟೀಕಿಸುವ ರೀತಿ ಮಾತಾಡೋದು, ಕ್ರಿಟಿಸೈಸ್ ಮಾಡೋ ರೀತಿ ಮಾತಾಡೋದಕ್ಕಿಂತಲೂ ಏನು ವಿಚಾರ ಇದೆಯೋ ಫ್ಯಾಕ್ಟನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯದು. ಮತ್ತು ಕೇಳದೆ ಯಾರಿಗೂ ಸಹಾಯ ಕೊಡೋದಕ್ಕೆ ಹೋಗೋದು ಬೇಡ ಅಂತ. ಕನ್ಯಾ ರಾಶಿಯವರಿಗೆ ಸಹಜವಾಗಿ ಇದೊಂದು ಗುಣ ಇರ್ತದೆ, ಯಾಕೆಂದರೆ ಇವರಿಗೆ ಸ್ವಲ್ಪ ಸೇವಾ ಮನೋಭಾವ ಇರೋದ್ರಿಂದಾಗಿ ಇವರು ಸ್ವಲ್ಪ ಸಲಹೆಗಳನ್ನು ಕೊಡುವಂಥ ಒಂದು ಮೈಂಡ್ಸೆಟ್ ಇರ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅವರೇನು ಸಲಹೆ ಕೇಳಿಲ್ಲ ಅಂದ್ರೂ ನೀವು ಸಲಹೆ ಕೊಡ್ತಾ ಹೋಗೋದೇನಿದೆಯೋ ಅದು ಅಗತ್ಯ ಇರೋದಿಲ್ಲ ಅಂತ. ಎರಡನೇದು ಬಂದು, ನೀವು ಏನಾದರೂ ವಿಚಾರವನ್ನು ಹೇಳಲಿಕ್ಕೆ ಅಂತ ಹೋಗುವಾಗ ಇಲ್ಲಿ ವ್ಯಕ್ತಿಯನ್ನು ನೀವು ಪಾಯಿಂಟ್ಔಟ್ ಮಾಡೋದಕ್ಕಿಂತಲೂ ಇಶ್ಯೂವನ್ನು ಪಾಯಿಂಟ್ಔಟ್ ಮಾಡೋದನ್ನು ರೂಢಿಸ್ಕೊಳ್ಬೇಕು. ಆವಾಗ ಇದೊಂದು ಕಮ್ಯುನಿಕೇಷನ್ನಿಂದ ಆಗುವಂಥ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಅಥವಾ ಒಂದು ಕಾನ್ಫ್ಲಿಕ್ಟ್ ಇರಲಿ, ಇಂಥದನ್ನು ನೀವು ತಡೀಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಾಲ್ಕನೇ ವಿಚಾರ ಬಂದು ಸ್ಟಾಪ್ ಮೈಕ್ರೋ ಮ್ಯಾನೇಜಿಂಗ್ ಅಂತ. ಇದು ಮುಖ್ಯವಾಗಿ ಉದ್ಯೋಗದಲ್ಲಿರೋರಿಗೆ ಅಪ್ಲೈ ಆಗುತ್ತೆ. ಏನಾದರೂ ಕೆಲಸ ಅಂತಿದ್ದರೆ ಅದನ್ನು ನಿಮ್ಮದೇ ಸ್ಟೈಲ್ನಲ್ಲಿ ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅವರವರ ಮೆಥಡ್ನಲ್ಲಿ ಮಾಡೋದಕ್ಕೆ ನೀವು ಅವಕಾಶ ಕೊಡಬೇಕಾಗುತ್ತೆ. ಕೆಲವೊಂದು ಕೆಲಸಗಳನ್ನು ಮೇಯ್ನಾಗಿ ರೆಸ್ಪಾನ್ಸಿಬಿಲಿಟೀಸನ್ನು ಹಂಚ್ಕೊಳ್ಳೋದಕ್ಕೂ ಮುಂದಾಗಬೇಕು. ಪ್ರತಿಯೊಂದು ಡೀಟೇಲ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡಬಾರ್ದು. ಫಲಿತಾಂಶವನ್ನು ನೋಡಿ ಪ್ರತಿಯೊಂದು ಸ್ಟೆಪ್ನು ನೀವೇ ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ ಅಂತ. ಸೊ ಇದರಿಂದಾಗಿ ನೀವು ಅನಗತ್ಯವಾಗಿ ಏನು ಒತ್ತಡವನ್ನು ಎದುರಿಸೋದು ಅಥವಾ ಒತ್ತಡವನ್ನು ಮೈ ಮೇಲೆ ಹೇಳ್ಕೊಳ್ಳೋದು ಅಂತ ಏನಿದೆಯೋ ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇರ್ತದೆ. ಹಾಗೆಯೇ ಕನ್ಯಾ ರಾಶಿಗೆ ಸದ್ಯ ಶನಿ ಬಂದು 7ನೇ ಮನೆಯಲ್ಲಿ 7ನೇ ಭಾವದಲ್ಲಿ ಸಂಚಾರ ಮಾಡ್ತಾ ಇದೆ. 7ನೇ ಭಾವ ಅಂದರೆ ರಿಲೇಷನ್ಶಿಪ್ ವಿಚಾರ ಬರ್ತದೆ, ಡೀಲಿಂಗ್ಗಳ ವಿಚಾರ ಬರ್ತದೆ, ಗಿವ್ ಆ್ಯಂಡ್ ಟೇಕ್ ಅಂತ ಇಂಥ ವಿಚಾರ ಬರ್ತದೆ, ಸಹಕಾರ, ಪರಸ್ಪರ ಸಹಕಾರ ಮಾಡುವಂಥದ್ದು, ಕೋಆಪರೇಷನ್, ಮತ್ತು ಪಾರ್ಟ್ನರ್ಶಿಪ್, ಮ್ಯಾರೇಜ್, ದಾಂಪತ್ಯ, ಇತರರ ಜೊತೆ ಹೊಂದಾಣಿಕೆ, ಇಂಥ ವಿಚಾರಗಳು ಬರ್ತದೆ. ಹೀಗಾಗಿ ರಿಲೇಷನ್ಶಿಪ್ ಅಂದರೆ ಸಂಬಂಧಗಳಲ್ಲಿ ಈ ಜವಾಬ್ದಾರಿಯ ಮ್ಯಾಟರ್ ಅನ್ನುವಂಥದ್ದು ಏನಿದೆಯೋ ಈ ವಿಚಾರದಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ಬೋದು.
ನಿಮ್ಮ ಪಾರ್ಟ್ನರ್ನಿಂದ, ಅಂದರೆ ನಿಮ್ಮದು ಏನು ವ್ಯವಹಾರಗಳಲ್ಲಿ ಪಾಲುದಾರಿಕೆ ಅಂತ ಏನಾದರೂ ಇದ್ದರೆ ಪಾರ್ಟ್ನರ್ನಿಂದ, ಹಾಗೆಯೇ ಮದುವೆ ಇಂಥ ವಿಚಾರಗಳಿದ್ದರೆ ನಿಮ್ಮ ಸಂಗಾತಿಯಿಂದ ನೀವು ಏನು ನಿರೀಕ್ಷಿಸ್ತೀರೋ ಅದನ್ನು ಮರುಪರಿಶೀಲಿಸಬೇಕಾಗ್ಬೋದು ಅಂತ. ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾಲ್ವ್ ಆಗದೆ ಉಳಿದಿದ್ರೆ ಅದು ಮತ್ತೆ ಚರ್ಚೆಗೆ ಬರುವ ಸಾಧ್ಯತೆ ಇರ್ತದೆ. ಯಾವುದಾದ್ರೂ ಒಂದು ಸಹಕಾರ ಅಥವಾ ರಿಲೇಷನ್ಶಿಪ್ ಅಥವಾ ಸಂಬಂಧ ಇಂಥ ವಿಚಾರಗಳು ಅಂತ ಬಂದಾಗ, ಅಥವಾ ಯಾವುದೊಂದು ಕೊಡು ಅನ್ನೋಂಥ ವಿಚಾರ ಅಂತ ಬಂದಾಗ, ನಾನು ಹೆಚ್ಚು ಕೊಡ್ತಾ ಇದ್ದೀನಾ ಅಥವಾ ಅವರೇನು ಕೊಡ್ತಾ ಇಲ್ವಾ, ಈ ರೀತಿ ಕೆಲವೊಂದು ಕಂಪ್ಯಾರಿಷನ್ ಮೈಂಡ್ಸೆಟ್ಟು ಕೂಡ ಮೂಡ್ಬೋದು. ಜನರ ತಪ್ಪುಗಳ ಮೇಲೆ ಫೋಕಸ್ಸು ಕೂಡ ಜಾಸ್ತಿ ಆಗ್ತಾ ಇರ್ತದೆ. ಮತ್ತು ಸಂಬಂಧಗಳ ವಿಚಾರ ಅಥವಾ ಏನು ವ್ಯಕ್ತಿಯ ವಿಚಾರ ಅಂತ ಬಂದಾಗ ನೀವು ಅಲ್ಲಿ ಕರೆಕ್ಟ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಅವರು ಹೇಗಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಂಗೆ ನೀವು ನಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಬ್ಬ ವ್ಯಕ್ತಿಯನ್ನು ಕರೆಕ್ಟ್ ಮಾಡ್ತೀನಿ, ಅವರ ತಪ್ಪನ್ನು ಸರಿಪಡಿಸ್ತೀನಿ ಅಂತಲೇ ಹೋದರೆ ನಿಮಗದು ಡಿಸಪಾಯಿಂಟ್ ಆಗೋ ಸಾಧ್ಯತೆಯೇ ಹೆಚ್ಚಿರ್ತದೆ. ಯಾಕೆಂದರೆ ಅವರ ಸ್ವಭಾವ ಅವ್ರದ್ದಾಗಿರ್ತದೆ, ನಿಮ್ಮ ಸ್ವಭಾವ, ನಿಮ್ಮ ಮೈಂಡ್ಸೆಟ್ ನಿಮ್ಮದಾಗಿರ್ತದೆ. ಸೊ ಈ ಮೈಂಡ್ಸೆಟ್ಟು ಅಥವಾ ಸ್ವಭಾವ ಏನು ಬದಲಾಗಲ್ಲ, ಅದು ಸಾಮಾನ್ಯವಾಗಿ ಅವರವರ ಮೈಂಡ್ಸೆಟ್. ನಾನೇನು ರಾಶಿ ಅಂತ ಹೇಳ್ತಾ ಇದ್ದೀನೋ, ನೀವೇನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಇಷ್ಟು ಏನು ಕೇಳ್ತಾ ಬಂದರೋ ಇದು ನಿಮಗೆ ಅಪ್ಲೈ ಆಗುತ್ತೆ. ಇದು ಇನ್ನೊಂದು ರಾಶಿಯವರಿಗೆ ಅಪ್ಲೈ ಮಾಡಲಿಕ್ಕಾಗಲ್ಲ. ನೀವು ಇದೇ ರೀತಿ ನೀವು ಯೋಚಿಸ್ತಾ ಇರ್ತೀರ, ನಿಮ್ಮ ಸೈಕಾಲಜಿ ಅನ್ನೋದು ಈ ರೀತಿ ಇರ್ತದೆ. ಹಾಗಾದ್ಕೊಂಡು ಎಲ್ಲರೂ ಅದೇ ರೀತಿ ಇರಬೇಕು ಅಂತ ನೀವು ಭಾವಿಸಿದ್ರೆ ಏನಾಗುತ್ತೆ, ನಿಮಗೆ ಅದು ಅನಗತ್ಯವಾಗಿ ನಿರಾಶೆನೂ ಆಗುತ್ತೆ, ಹಾಗೆಯೇ ಒತ್ತಡ, ಸ್ಟ್ರೈನು ಕೂಡ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ನಾನು ಇಲ್ಲಿ ಏನು ಹೇಳ್ತಾ ಬಂದನೋ ಇದು ಬಂದು ರಾಶಿಯಿಂದ ಹೇಳಿರುವಂಥ ಫಲ, ನಾನಿಲ್ಲಿ ಲಗ್ನವನ್ನು ತಗೊಂಡಿಲ್ಲ. ಸೊ ಏನು ರಾಶಿಯಿಂದ ಹೇಳುವಂಥ ಫಲ ಏನಿದೆಯೋ ಇದು ನಿಮ್ಮ ಮನಸ್ಸಿನ ವಿಚಾರ ಆಗಿರ್ತದೆ, ನಿಮ್ಮ ಮನಸ್ಸಿನೊಳಗಡೆ ನಡೆಯುವಂಥ ವಿಚಾರಗಳು. ಸೊ ಹೌ ಯು ಫೀಲ್ ಆ್ಯಂಡ್ ಹೌ ಯು ಎಕ್ಸ್ಪೀರಿಯನ್ಸ್ ಅನ್ನೋ ವಿಚಾರ ಬರ್ತದೆ. ಸೊ ಈ ಶನಿ ವಕ್ರ ಅನ್ನೋದಾಗಲಿ ಅಥವಾ ಶನಿಯ 7ನೇ ಮನೆ ಸಂಚಾರ ಅನ್ನೋದಾಗಲಿ ಇದು ಘಟನೆ ನಡೀತದೆ ಅಂತಲ್ಲ. ಸೊ ಏನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ನಿಮಗೆ ಯಾವ ರೀತಿಯ ಅನುಭವವನ್ನು ಕೊಡ್ತದೆ ಅನ್ನೋ ವಿಚಾರ ಬರ್ತದೆ. ಸೊ ಏನು ಕನ್ಯಾ ರಾಶಿಯವರಿಗೆ ನಾನು ಇಷ್ಟೊತ್ತು ಏನು ಹೇಳ್ತಾ ಬಂದೋ ಈ ವಿಚಾರದಲ್ಲಿ ತುಂಬ ಒಂದು ಪರ್ಫೆಕ್ಷನ್ಗೆ ಹೋಗೋದಾಗಲಿ ಅಥವಾ ತುಂಬ ಓವರ್ ಎನಲೈಸ್ ಮಾಡುವಂಥ ವಿಚಾರವಾಗಲಿ ಅಥವಾ ಒಂದು ಪರ್ಫೆಕ್ಷನ್ ಫೇಸ್ಗೆ ಬಂದ ಮೇಲೇ ಮುಂದುವರಿತೀನಿ ಅನ್ನೋ ವಿಚಾರವಾಗಲಿ ಅಥವಾ ಇತರರನ್ನು ತಪ್ಪು ಕಂಡುಹಿಡಿಯೋದು ಅಥವಾ ತಮಗೆ ಯಾರಾದರೂ ಏನಾದರೂ ಮಿಸ್ಟೇಕ್ ಹೇಳಿದ್ರು ಕೂಡ ಇವರು ತುಂಬ ಡೀಪಾಗಿ ತಗೊಳ್ತಾರೆ. ಸೊ ಇಂಥ ವಿಚಾರಗಳಲ್ಲಿ ಒಂದು ಬ್ಯಾಲೆನ್ಸ್ ಕಂಡುಕೊಂಡ್ರೆ, ನಾನು ಕೆಲವೊಂದು ವಿಚಾರಗಳನ್ನು ಏನು ಹೇಳ್ತಾ ಬಂದೋ ಇದನ್ನು ನೀವು ಕೆಲವೊಂದನ್ನು ಅಪ್ಲೈ ಮಾಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ. ಹಾಗೆಯೇ ಅನಗತ್ಯವಾಗಿ ನಿಮಗೊಂದು ಒತ್ತಡ, ಸ್ಟ್ರೆಸ್ ಅಂತ ಕ್ರಿಯೇಟ್ ಆಗ್ತಾ ಇದ್ದರೆ ಅದರಿಂದ ಸ್ವಲ್ಪ ರಿಲೀಫ್ ಕೂಡ ಸಿಗುವ ಸಾಧ್ಯತೆ ಇರ್ತದೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.